ಹಣವು ನೀರಿನಂತೆ ಕೈಯಲ್ಲಿ ನಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಈ ಸರಳ ಪರಿಹಾರಗಳನ್ನು ಮಾಡಿ. ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಹಣ ಸಿಗುವುದಿಲ್ಲ ಅಥವಾ ಹಣವು ನಿಮ್ಮೊಂದಿಗೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅನೇಕ ಬಾರಿ ಸಂಭವಿಸುತ್ತದೆ. ಇದರ ಹಿಂದೆ ವಾಸ್ತು ದೋಷವಿರಬಹುದು ಎಂದು ನಂಬಲಾಗಿದೆ. ಸಂಪತ್ತನ್ನು ಹೆಚ್ಚಿಸಲು ಕೆಲವು ವಾಸ್ತು ಪರಿಹಾರಗಳನ್ನು ಇಲ್ಲಿ ಕಲಿಯೋಣ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಎಲ್ಲ ಸಂತೋಷವನ್ನು ಪಡೆಯಲು ಬಯಸುತ್ತಾನೆ. ಅವನು ತನ್ನ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ಕಳೆಯಲು ಬಯಸುತ್ತಾನೆ. ಆದರೆ ಇದನ್ನು ಸಾಧಿಸಲು ಹಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಹಣ ಸಂಪಾದಿಸಲು ಸಾಕಷ್ಟು ಶ್ರಮ ಪಡುತ್ತಾನೆ, ಆದರೆ ಅನೇಕ ಬಾರಿ ಅವನು ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ. ಹಣ ಸಿಕ್ಕರೂ ಕಾರಣಾಂತರಗಳಿಂದ ಬಾಳಿಕೆ ಬರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆ ಎಂದು ನಂಬಲಾಗಿದೆ. ಹಿಂದೂ ಧರ್ಮದಲ್ಲಿ ಸಂಪತ್ತಿಗೆ ಸಂಬಂಧಿಸಿದ ಅನೇಕ ಧಾರ್ಮಿಕ ಮತ್ತು ಜ್ಯೋತಿಷ್ಯ ನಿಯಮಗಳಿವೆ. ಅದನ್ನು ಅನುಸರಿಸಿ ನೀವು ಸಂಪತ್ತನ್ನು ನಿಮ್ಮ ಮೇಲೆ ಸುರಿಯಬಹುದು. ಅವುಗಳನ್ನು ನಿರ್ಲಕ್ಷಿಸುವುದು ನಿಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು. ಹಣಕ್ಕೆ ಸಂಬಂಧಿಸಿದ ಕೆಲವು ನಿಖರವಾದ ವಾಸ್ತು ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಹಿಂದೂ ಧರ್ಮದಲ್ಲಿ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಬಾರದು ಅಥವಾ ಬೂಟುಗಳನ್ನು ಧರಿಸಬಾರದು ಎಂಬ ನಂಬಿಕೆ ಇದೆ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವವರು ಅಥವಾ ತಟ್ಟೆಯಲ್ಲಿ ಊಟ ಮಾಡುವಾಗ ಕೈ ತೊಳೆದುಕೊಳ್ಳುವವರು ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂದು ನಂಬಲಾಗಿದೆ. 2. ವಾಸ್ತು ಪ್ರಕಾರ ಮನೆಯ ಯಾವುದೇ ಮೂಲೆಯಲ್ಲಿ ಹಕ್ಕಿಗೂಡು ಇದ್ದರೆ ಅದು ಅಶುಭ. ಇದು ಬಡತನವನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಮಾಡಿದ ಗೂಡು ಬಿದ್ದು ಮುರಿದರೆ ಅದು ಆರ್ಥಿಕ ಸವಾಲುಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಯಾವುದೇ ಪಕ್ಷಿ ಗೂಡು ಕಟ್ಟಲು ಅವಕಾಶ ನೀಡದಿರಲು ಪ್ರಯತ್ನಿಸಿ. 3. ವಾಸ್ತು ಪ್ರಕಾರ ತಪ್ಪಾಗಿಯೂ ನಿಮ್ಮ ಮನೆಯನ್ನು ಅಲಂಕರಿಸಲು ಪ್ಲಾಸ್ಟಿಕ್ ಹೂವುಗಳು ಮತ್ತು ಗಿಡಗಳನ್ನು ಇಟ್ಟುಕೊಳ್ಳಬೇಡಿ. ವಾಸ್ತು ಪ್ರಕಾರ ಇದು ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ, ಮಾತ್ರವಲ್ಲದೆ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. 4. ವಾಸ್ತು ಪ್ರಕಾರ ಮನೆಯಲ್ಲಿರುವ ಯಾವುದೇ ನಲ್ಲಿ ಅಥವಾ ಪೈಪ್ನಿಂದ ನೀರು ಸೋರಿಕೆಯನ್ನು ಪ್ರಮುಖ ವಾಸ್ತು ದೋಷವೆಂದು ಪರಿಗಣಿಸಲಾಗುತ್ತದೆ. ನೀರನ್ನು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಈ ವಾಸ್ತು ದೋಷ ಉಂಟಾಗಲು ಬಿಡಬೇಡಿ. ವಾಸ್ತು ಪ್ರಕಾರ ನೀರಿಗೆ ಸಂಬಂಧಿಸಿದ ಈ ವಾಸ್ತು ದೋಷದಿಂದಾಗಿ ಜನರು ಎಷ್ಟೇ ಆದಾಯ ಹೊಂದಿದ್ದರೂ ಅವರ ಹಣವು ನೀರಿನಂತೆ ಹರಿಯುತ್ತದೆ ಮತ್ತು ಅವರ ಆರ್ಥಿಕ ಸಮಸ್ಯೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. 5. ಮುರಿದ ಪಾತ್ರೆಗಳನ್ನು ಮನೆಯಲ್ಲಿ ಇಡಬೇಡಿ ಮತ್ತು ಅವುಗಳನ್ನು ಬಳಸಬೇಡಿ. ಮುರಿದ ಪಾತ್ರೆಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನು ಸಹ ಹಾಳು ಮಾಡುತ್ತವೆ. ಒಡೆದ ಪಾತ್ರೆಗಳನ್ನು ಇಟ್ಟುಕೊಳ್ಳುವುದಕ್ಕಿಂತ ಮಾರಾಟ ಮಾಡುವುದು ಉತ್ತಮ. 6. ಯಾವುದೇ ಉಪಯೋಗವಿಲ್ಲದ ಕೆಲವು ವಸ್ತುಗಳನ್ನು ಮನೆಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇವುಗಳಲ್ಲಿ ಒಂದು ನಿಲ್ಲಿಸಿದ ಗಡಿಯಾರಗಳು. ಮುರಿದ ಅಥವಾ ನಿಲ್ಲಿಸಿದ ಗಡಿಯಾರಗಳನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು. ಅಂತಹ ಗಡಿಯಾರವನ್ನು ಇಡುವುದರಿಂದ ಮನೆಯ ಹಣ ವ್ಯರ್ಥವಾಗುತ್ತದೆ ಮತ್ತು ಕುಟುಂಬ ಸದಸ್ಯರ ಕೆಟ್ಟ ಸಮಯಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ನಂಬಲಾಗಿದೆ. 7. ನಿಮ್ಮ ಮನೆಯ ಗೋಡೆಗಳಲ್ಲಿ ಬಿರುಕುಗಳಿದ್ದರೆ ಆದಷ್ಟು ಬೇಗ ಅವುಗಳನ್ನು ಸರಿಪಡಿಸಿ. ವಾಸ್ತುಶಾಸ್ತ್ರದಲ್ಲಿ ಗೋಡೆಗಳಲ್ಲಿನ ಬಿರುಕುಗಳು ಮನೆಯ ಎಲ್ಲ ಹಣವನ್ನು ಕುಟುಂಬದ ಸದಸ್ಯರ ಅನಾರೋಗ್ಯದ ಚಿಕಿತ್ಸೆಗೆ ಖರ್ಚು ಮಾಡುವ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ. ಅಂತಹ ಗೋಡೆಗಳು ಮನೆಯಲ್ಲಿ ಬಡತನದ ಜೊತೆಗೆ ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತವೆ. 8. ಮನೆಯ ಪೂರ್ವ ಉತ್ತರ ದಿಕ್ಕಿನಲ್ಲಿ ಕಸವನ್ನು ಎಂದಿಗೂ ಇಡಬೇಡಿ. ಈ ಸ್ಥಳವು ಪೂಜೆಗಾಗಿ ಆಗಿದೆ. ಇದು ಎಲ್ಲಾ ದಿಕ್ಕುಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಇಲ್ಲಿ ಕಸ ಹಾಕುವುದು ಒಳ್ಳೆಯದಲ್ಲ. ಈ ಸ್ಥಳವು ಮನೆಯಲ್ಲಿ ದೇವಸ್ಥಾನಕ್ಕಾಗಿದೆ. 9. ದೇವಾಲಯದಲ್ಲಿ ಪೂಜೆ ಮಾಡುವಾಗ ವಿಗ್ರಹಗಳಿಗೆ ಹೂವುಗಳು ಮತ್ತು ಮಾಲೆಗಳನ್ನು ಅರ್ಪಿಸಲಾಗುತ್ತದೆ. ದೇವಸ್ಥಾನವನ್ನು ಕಾಲಕಾಲಕ್ಕೆ ಹಳೆಯ ಹೂವಿನ ಹಾರಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನದಲ್ಲಿ ಹಳೆಯ ಪೂಜಾ ಸಾಮಗ್ರಿಗಳನ್ನು ಇಡುವುದರಿಂದ ಮನೆಯಲ್ಲಿ ಅಶುಭ ಉಂಟಾಗುತ್ತದೆ. ಇದರಿಂದಾಗಿ ಬಡತನ, ತೊಂದರೆಗಳು ಮತ್ತು ಕ್ಲೇಶಗಳು ಮನೆಗೆ ಬರುತ್ತವೆ. 10. ಅನೇಕ ಜನರು ತಮ್ಮ ಮಲಗುವ ಕೋಣೆಗಳಲ್ಲಿ ಚಿತ್ರಗಳನ್ನು ನೇತು ಹಾಕಲು ಇಷ್ಟಪಡುತ್ತಾರೆ. ಆದರೆ ಆ ಕೊಠಡಿಯಲ್ಲಿ ಅಥವಾ ಬೀರು ಬಳಿ ಮತ್ತು ಸೇಫ್ ಬಳಿ ನೀಲಿ ಬಣ್ಣದ ಚಿತ್ರ ಹಾಕಿದರೆ ಹಣ ನಷ್ಟವಾಗುತ್ತದೆ.
ಇದನ್ನು ಒಂದು ರೀತಿಯ ವಾಸ್ತು ದೋಷವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ಹಣವು ಮನೆಯಲ್ಲಿ ಉಳಿಯುವುದಿಲ್ಲ. 11. ಹಣ ಇಡುವ ಜಾಗದ ಬಳಿ ನೀರು ಅಥವಾ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟರೆ ಹಣವು ಖರ್ಚಾಗುತ್ತದೆ. ವಿಶೇಷವಾಗಿ ಅಂಗಡಿಗಳಲ್ಲಿ ಜನರು ಎಲ್ಲಾ ಸರಕುಗಳನ್ನು ಒಂದೇ ಸ್ಥಳದಲ್ಲಿ ಇಡುತ್ತಾರೆ. ಇದರಿಂದಾಗಿ ಅವರ ವ್ಯಾಪಾರ ಹೆಚ್ಚು ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನು ತಪ್ಪಿಸಲು ಅಲ್ಲಿಂದ ನೀರನ್ನು ತೆಗೆದುಹಾಕಿ. 12. ಮನೆಯಲ್ಲಿ ಗಡಿಯಾರವನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅದು ಕೆಟ್ಟ ಶಕುನ. ಈ ಕಾರಣದಿಂದಾಗಿ ವ್ಯಕ್ತಿಗೆ ಕೆಟ್ಟ ಸಮಯಗಳು ಪ್ರಾರಂಭವಾಗುತ್ತವೆ. ವಾಸ್ತು ಪ್ರಕಾರ ಗಡಿಯಾರವನ್ನು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು. ಅದು ಹಾನಿಯನ್ನುಂಟು ಮಾಡುತ್ತದೆ, ಏಕೆಂದರೆ ಈ ದಿಕ್ಕನ್ನು ಯಮಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. 13. ಮನೆಯ ಅಂಗಳದಲ್ಲಿ ತುಳಸಿ ಮರವನ್ನು ನೆಟ್ಟರೆ ಮತ್ತು ನೀವು ಅದನ್ನು ನಿಯಮಿತವಾಗಿ ಪೂಜಿಸಿ ಮತ್ತು ಕೆಲವು ವಿಶೇಷ ದಿನಗಳನ್ನು ಹೊರತುಪಡಿಸಿ ನೀರು ಕೊಟ್ಟು ಸೇವೆ ಮಾಡಿದರೆ ವಾಸ್ತು ಪ್ರಕಾರ ಅದು ಮನೆಯಲ್ಲಿ ಮತ್ತು ತುಳಸಿ ಮರ ಇರುವಲ್ಲೆಲ್ಲ ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ದೇವರ ಕೃಪೆಯಿಂದ ವಾಸ್ತು ದೋಷಗಳು ಉಂಟಾಗುವುದಿಲ್ಲ. ಎಲ್ಲೆಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸುರಿಸಲ್ಪಡುತ್ತದೆ. 14. ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಹೊಸ್ತಿಲು ಮತ್ತು ಅಂಗಳದಲ್ಲಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸುವ ಜನರು ಅಲ್ಲಿ ಯಾವತ್ತೂ ವಾಸ್ತು ದೋಷವಿಲ್ಲ. ದೀಪದ ಬೆಳಕು ನಕಾರಾತ್ಮಕ ಶಕ್ತಿಯ ಪ್ರವೇಶವನ್ನು ತಡೆಯುತ್ತದೆ. 15. ಮನೆಯ ಅಡುಗೆ ಮನೆಯನ್ನು ಪೂರ್ವ ದಿಕ್ಕಿನಲ್ಲಿ ಅಥವಾ ಬೆಂಕಿಯ ಕೋನದಲ್ಲಿ ಮಾಡದಿದ್ದರೆ ನೀವು ತುಳಸಿ ಗಿಡವನ್ನು ಚಿಕ್ಕ ಪಾತ್ರೆಯಲ್ಲಿ ಪೂರ್ವಕ್ಕೆ ಇಡಬಹುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ವಾಸ್ತು ದೋಷಗಳು ಇರುವುದಿಲ್ಲ ಮತ್ತು ವಾಸ್ತು ಪ್ರಕಾರ ಮತ್ತೆ ಅಡುಗೆ ಮನೆ ಮಾಡುವ ಅಗತ್ಯವಿಲ್ಲ. 16. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ 3 ಬಾಗಿಲುಗಳು ಸರಳ ರೇಖೆಯಲ್ಲಿ ಇರಬಾರದು ಮತ್ತು ಮನೆಯ ಪ್ರವೇಶ ದ್ವಾರವು ಯಾವಾಗಲೂ ಒಳಗಿನ ಬಾಗಿಲಿಗಿಂತ ದೊಡ್ಡದಾಗಿರಬೇಕು. ಇದರೊಂದಿಗೆ ಸ್ವಾಸ್ತಿಕ ಅಥವಾ ಶುಭ ಲಾಭವನ್ನು ಮನೆಯ ಬಾಗಿಲಿಗೆ ಬರೆಯಬೇಕು. ಇದರಿಂದ ಯಾವುದೇ ದುಷ್ಟ ಕಣ್ಣು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಮತ್ತು ಪ್ರವೇಶ ದ್ವಾರದಿಂದಲೇ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದನ್ನು ನಿಲ್ಲಿಸುತ್ತದೆ. 17. ಮನೆಯ ತೋಟ ಸ್ವಚ್ಛವಾಗಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ತೋಟದಲ್ಲಿ ಒಣಗಿದ ಮತ್ತು ಒಣಗಿದ ಹೂಗಳು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ, ಏಕೆಂದರೆ ಅಂತಹ ಹೂಗಳು ಮನೆಯಲ್ಲಿ ದಾರಿದ್ರ್ಯವನ್ನು ತರುತ್ತವೆ ಮತ್ತು ವಾಸ್ತು ದೋಷಗಳನ್ನು ಉಂಟುಮಾಡುತ್ತವೆ. ಅಂತಹ ಹೂಗಳನ್ನು ತೆಗೆದುಹಾಕುವುದು ಬಹಳ ಉತ್ತಮ. 18. ಮನೆಯಲ್ಲಿ ಹೆಚ್ಚಿನ ವಾಸ್ತು ದೋಷಗಳು ಒಡೆದ ವಸ್ತುಗಳನ್ನು ಇಡುವುದರಿಂದ ಉಂಟಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಕಸವನ್ನು ಸಂಗ್ರಹಿಸಲು ಬಿಡಬೇಡಿ ಮತ್ತು ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಿ. ಕೊಳೆ ಇರುವ ಕಡೆ ವಾಸ್ತು ದೋಷ ಮೊದಲು ಕಾಣಿಸಿಕೊಳ್ಳುತ್ತದೆ. 19. ನಿಮ್ಮ ಮನೆಯಲ್ಲಿ ಎಲ್ಲೋ ಟ್ಯಾಪ್ನಿಂದ ನೀರು ಬರದಂತೆ ನೋಡಿಕೊಳ್ಳಿ. ವಾಸ್ತು ಪ್ರಕಾರ ತೊಟ್ಟಿಕ್ಕುವ ನಲ್ಲಿಗಳನ್ನು ತಕ್ಷಣ ಬದಲಾಯಿಸಿ ಅಥವಾ ಸರಿಪಡಿಸಿ, ಏಕೆಂದರೆ ಅಂತಹ ನಲ್ಲಿಗಳು ಮನೆಯಲ್ಲಿ ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತವೆ. 20. ಮನೆಯಲ್ಲಿ ನೀರು ಹರಿಯುವುದು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಇರಬೇಕು. ಮನೆ ನಿರ್ಮಿಸುವಾಗ ಈ ಬಗ್ಗೆ ವಿಶೇಷ ಗಮನ ನೀಡಬೇಕು. 21. ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಹೊರಗಿನ ದೀಪಗಳನ್ನು ಬೆಳಗಿಸಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಎಂದು ನಂಬಲಾಗಿದೆ. ವಾಸ್ತುವಿನ ದೃಷ್ಟಿಯಿಂದ ಸಂಜೆ ಮನೆಯ ಹೊರಗೆ ದೀಪವನ್ನು ಬೆಳಗಿಸುವುದು ಮಂಗಳಕರ ಮತ್ತು ಧನಾತ್ಮಕತೆಯನ್ನು ತರುತ್ತದೆ ಮತ್ತು ಆ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಎಂದು ನಂಬಲಾಗಿದೆ. ಆದ್ದರಿಂದ ಸೂರ್ಯಾಸ್ತದ ನಂತರ ರಾತ್ರಿಯಲ್ಲಿ ಮನೆ ಕತ್ತಲೆಯಾಗಲು ಬಿಡಬೇಡಿ. 22. ತಾಯಿ ಹಸುವಿಗೆ ಬೆಳಿಗ್ಗೆ ಮೊದಲ ರೊಟ್ಟಿಯನ್ನು ಬಡಿಸಲು ಮರೆಯದಿರಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಹಾಗೂ ಮನೆಯಲ್ಲಿ ವಾಸ್ತು ದೋಷವಿರುವುದಿಲ್ಲ. ಮೊದಲ ರೊಟ್ಟಿಯನ್ನು ತಾಯಿ ಹಸುವಿಗೆ ತಿನ್ನಿಸುವ ಮನೆಯಲ್ಲಿ ಆಹಾರಕ್ಕೆ ಕೊರತೆ ಇರುವುದಿಲ್ಲ. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಇನ್ನ ತುಂಬಾ ಜನರಿಗೆ ಶೇರ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.